ದಕ್ಷಿಣ ಭಾರತದ ನಟಿ ಶ್ರೀದೇವಿ ಯಾರಿಗೆ ತಾನೇ ಗೊತ್ತಿಲ್ಲ. ಶ್ರೀದೇವಿ ಅಂದ ತಕ್ಷಣ ನೆನಪಾಗೋದೇ ಅವರ ಅಂದ ಚೆಂದ ಮತ್ತು ಬ್ಯೂಟಿಫುಲ್ ಕಣ್ಣುಗಳು. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ಶ್ರೀದೇವಿ ಈಗ ನಮ್ಮೊಂದಿಗಿಲ್ಲ, ಆದರೆ ಅವರು ಮಾಡಿದಂಥ ಅನೇಕ ಸಿನಿಮಾಗಳು, ಅದ್ಭುತವಾದಂಥ ಯಶಸ್ಸಿನ ಸಿನಿಮಾಗಳು ಇವತ್ತಿಗೂ ಕೂಡ ಇದೆ. ಕನ್ನಡ, ತೆಲುಗು ಹಾಗೂ ತಮಿಳು ಸೇರಿದಂತೆ ಬಾಲಿವುಡ್ ಅಂಗಳದಲ್ಲೂ ಕೂಡ ಜಿಗಿದಂಥ ಶ್ರೀದೇವಿ ಸಾಕಷ್ಟು ಸುದ್ದಿಯಾದರು. ಪಂಚಭಾಷಾ ನಟಿಯಾಗಿದ್ದಂಥ ಶ್ರೀದೇವಿಯವರು ಮೂಲ ನಮ್ಮ ಸೌತ್ ಇಂಡಿಯನ್ ಆದರೂ ಕೂಡ ಅವರು ನೆಲೆಸಿದ್ದು ಮಾತ್ರ ಮುಂಬೈನಲ್ಲಿ. ಈಗ ಯಾಕೆ ಈ ವಿಚಾರ ಹೇಳ್ತಿದ್ದೀನಿ ಅಂತಂದರೆ, ಶ್ರೀದೇವಿ ಅವರ ಮಗಳು ಜಾನ್ವಿ ಅವರೀಗ ಸುದ್ದಿಯಾಗಿದ್ದಾರೆ. ಆ ಸುದ್ದಿಗೆ ಕಾರಣ ಇಷ್ಟೇ, ಶ್ರೀದೇವಿ ಸಾಕಷ್ಟು ದೈವಭಕ್ತೆ, ಅವರಂತೆಯೇ ಜಾನ್ವಿ ಕೂಡ ಈಗ ದೈವಭಕ್ತೆ. ಅದು ತಿರುಪತಿಯ ತಿಮ್ಮಪ್ಪನ ದೈವಭಕ್ತಿ ಅಂತಲೇ ಹೇಳ್ಬೋದು. ಯಾಕಂದರೆ ಅವರು ಮೊನ್ನೆ ಒಂದು ಸಂದರ್ಶನದಲ್ಲಿ ಹೇಳ್ತಾರೆ, ನಾನು ಮದುವೆಯಾಗಿ ತಿರುಮಲದಲ್ಲಿ ನೆಲೆಸಬೇಕು ಅನ್ನೋ ಆಸೆನ ವ್ಯಕ್ತಪಡಿಸ್ತಾರೆ. ಅಂದರೆ ಮುಂದಿನ ದಿನಗಳಲ್ಲಿ ನಾನು ಮದುವೆಯಾಗಿ ತಿರುಮಲದಲ್ಲೇ ನಾನು ನೆಲೆ ಹೂರ್ತೀನಿ, ಅಷ್ಟೇ ಅಲ್ಲ 3 ಮಕ್ಕಳೊಂದಿಗೆ ಕೂಡ ಅಲ್ಲೇ ಜೀವನನ ಕಳೀತೀನಿ, ನಾನು ದಿನಾಗಲೂ ಬಾಳೆಯೆಲ್ಲ ಊಟ ಮಾಡಬೇಕು, ಅದರಲ್ಲೂ ಮಣಿರತ್ನಂ ಅವರ ಕೆಲ ಹಾಡುಗಳನ್ನು ಕೇಳುತ್ತಾ ಗೋವಿಂದ ಗೋವಿಂದ ಎನ್ನುತ್ತಾ ಆ ದೇವರ ಸ್ಮರಣೆ ಮಾಡ್ತಾ ನಾನು ಅಲ್ಲಿ ಕಾಲನ ಕಳೀಬೇಕು ಅಂತ ಜಾನ್ವಿ ಹೇಳಿದ್ದಾರೆ. ಜಾನ್ವಿ ಒಂದಿಷ್ಟು ಸಿನಿಮಾ ಮಾಡಿದ್ರು, ಸಿನಿಮಾಗಳಲ್ಲಿ ಅಷ್ಟೇನು ಗೆಲುವು ಕಾಣಲಿಲ್ಲ, ಒಂದಿಷ್ಟು ಸಣ್ಣ ಪುಟ್ಟ ಗಮನ ಸೆಳೆದ್ರೂ ಕೂಡ, ಆದರೆ ಸಿನಿಮಾ ಯಶಸ್ಸು ಕಾಣಲಿಲ್ಲ. ಎಲ್ಲೋ ಒಂದು ಕಡೆಗೆ ಅವರು ಶಿಖರ್ ಪಹಾರಿಯಾ ಅವ್ರ ಜೊತೆ ಡೇಟಿಂಗ್ ಕೂಡ ಮಾಡ್ತಾಯಿದ್ರು. ಅವರ ಮಾತುಗಳನ್ನು ಕೇಳ್ತಾ ಇದ್ದರೆ ಈಗ ಎಲ್ಲೋ ಒಂದು ಕಡೆಗೆ ಸಿನಿಮಾಗೆ ಗುಡ್ ಬಾಯ್ ಹೇಳಿಬಿಟ್ಟು ಮದುವೆ ಆಗಿಬಿಟ್ಟು ಸೆಟ್ಲ್ ಆಗ್ತಾರಾ ಅನ್ನೋ ಮಾತು ಕೂಡ ಈಗ ಕೇಳಿ ಬರ್ತಾ ಇದೆ. ಆದರೆ ಜಾನ್ವಿ ಬಾಲಿವುಡ್ನಲ್ಲಿ ಮಿಂಚುವ ಎಲ್ಲ ಲಕ್ಷಣಗಳು ಇವೆ. ಆದರೆ ಈಗಲೇ ಯಾಕೆ ಅವರು ಮದುವೆ ವಿಚಾರ ಮಾತಾಡಿದ್ರು ಗೊತ್ತಿಲ್ಲ. ಮದುವೆ ವಿಚಾರದ ಜೊತೆಗೆ ಮಕ್ಕಳ ವಿಚಾರನೂ ಕೂಡ ಮಾತಾಡಿದ್ದಾರೆ. 3 ಮಕ್ಕಳಿರಬೇಕು, 3 ಮಕ್ಕಳ ಜೊತೆ ನಾನು ಅಲ್ಲೇ ಜೀವನ ಮಾಡ್ತೀನಿ, ಸೊ ನನಗೆ ತಿರುಮಲ ತುಂಬ ಇಷ್ಟವಾದಂಥ ಸ್ಥಳ. ಯಾಕೆಂದರೆ ಅವಾಗವಾಗ ದೇವಸ್ಥಾನಕ್ಕೆ ಜಾನ್ವಿಯವರು ಬರ್ತಾ ಇರ್ತಾರೆ, ಅಲ್ಲಿ ಆಶೀರ್ವಾದ ಪಡಿತಾ ಇರ್ತಾರೆ. ಸೊ ಹಾಗಾಗಿ ಅವರೇನೋ ಸಂದರ್ಶನ ಒಂದರಲ್ಲಿ ಮಾತಾಡುವಾಗ ಈ ಮಾತು ಬಂದಿದೆ. ಈ ಮಾತಿನ ಮೂಲಕ ಅವರು ಹೇಳ್ಕೊಂಡಿದ್ದಾರೆ. ಆದರೆ ಅದು ತಮ್ಮ ಮನದ ಮಾತು ಅಥವಾ ತಮಾಷೆಗೆ ಹೇಳಿದೋ ಗೊತ್ತಿಲ್ಲ. ಸದ್ಯಕ್ಕೆ ಅವರು ಹೇಳಿದಂಥ ಈ ಮಾತು ಸಾಕಷ್ಟು ವೈರಲ್ ಆಗ್ತಾಯಿದೆ. ಅದೇನೇ ಇರಲಿ, ಚಿತ್ರ ನಟ ನಟಿಯರು ಏನೇ ಒಂದು ವಿಷಯನ ಹೊರಗಡೆ ಹೇಳ್ತಾ ಇದ್ದಂಗೆ ಅದು ಸಾಕಷ್ಟು ವೈರಲ್ ಆಗ್ತಾಯಿದೆ. ಅವರು ನಡೆದ್ರೆ ಅಥವಾ ಕುಂತರೆ, ಹೊಸ ಡ್ರೆಸ್ ಹಾಕ್ಸಿದ್ರೆ, ಹೊಸ ಕಾರ್ ತೊಗೊಂಡ್ರೆ, ಏನೇ ಮಾತಾಡಿದ್ರೂ ಕೂಡ ಅದು ಸಾಕಷ್ಟು ವೈರಲ್ ಆಗ್ತದೆ. ಹಾಗೆ ಜಾನ್ವಿ ಮಾತಾಡಿರ್ತಕ್ಕಂಥ ಈ ಮಾತು ಈಗ ಸದ್ಯಕ್ಕೆ ವೈರಲ್ ಆಗ್ತಾಯಿದೆ. ಯಾಕಂದರೆ ತಿರುಪತಿಯಲ್ಲೇ ನಾನು ಮದುವೆ ಆಗ್ತೀನಿ, ತಿರುಪತಿಯಲ್ಲೇ ಮದುವೆಯಾಗಿ ಸೆಟ್ಲ್ ಆಗ್ತೀನಿ, 3 ಮಕ್ಕಳ ಜೊತೆಗೆ ಜೀವನ ಮಾಡ್ತೀನಿ ಅನ್ನೋದಿದೆಯಲ್ಲ, ಇದು ತುಂಬ ಮನಸ್ಸಿನಿಂದ ಬಂದಂಥ ಮಾತು ಅಂತೇಳಿ ನೆಟ್ಟಿಗರು ಹೇಳ್ತಾ ಇದ್ದಾರೆ. ಆದರೂ ಕೂಡ ಒಂದಿಷ್ಟು ಅವರ ಫಾಲೋವರ್ಸ್ ಏನಿದ್ದಾರೆ, ಅವ್ರ ಫಾಲೋವರ್ಸು ಇಷ್ಟೇ ಬೇಗ ಮದುವೆ ಮಾಡ್ಕೋಬೇಡಮ್ಮ, ಇನ್ನೊಂದಿಷ್ಟು ಸಿನಿಮಾಗಳನ್ನು ಮಾಡಬೇಕು, ಇನ್ನೊಂದಿಷ್ಟು ಸಿನಿಮಾ ಮೂಲಕ ನೀನು ಗುರ್ಸ್ಕೋಬೇಕು, ಸಕ್ಸಸ್ ಸಿನಿಮಾ ಕೊಡು ಅಂತೇಳಿ ಹೇಳ್ತಾ ಇದ್ದಾರೆ. ಇಷ್ಟೇ ಬೇಗ ಮದುವೆ ಮಾಡ್ಕೊಂಡು ಏನು ಮಾಡ್ತೀಯಾ ಅಂತ ಕೂಡ ಒಂದಿಷ್ಟು ಅವರ ಫಾಲೋವರ್ಸು ನೆಟ್ಟಿಗರು ಕಾಮೆಂಟ್ ಮಾಡ್ತಾಯಿದ್ದಾರೆ. ಅದು ಗೊತ್ತಿಲ್ಲ, ಜಾನ್ವಿ ಅವರು ಈಗ ಮದುವೆ ವಿಷಯನ ಪ್ರಸ್ತಾಪ ಮಾಡಿದ್ದಾರೆ. ಅವ್ರಿಗೇನು ಅನ್ನಿಸ್ತಾ ಏನೋ ಗೊತ್ತಿಲ್ಲ. ಸಿನಿಮಾ ಮುಂದಿನ ದಿನಗಳಲ್ಲಿ ನನ್ನ ಸಿನಿಮಾಗಳು ಗೆಲ್ತವೋ ಇಲ್ಲೋ, ಸಿನಿಮಾ ಅವಕಾಶ ಬರುತ್ತಾ ಇಲ್ವೋ, ಈ ರೀತಿಯ ಮಾತುಗಳು ಕೂಡ ನೆಟ್ಟಿಗರು ಹೇಳ್ತಾ ಇದ್ದಾರೆ. ಅದೇನೇ ಇದ್ರೂ ಜಾನ್ವಿ ಈಗ ಇದ್ದಕ್ಕಿದ್ದಂಗೆ ಈ ಮಾತನ್ನು ಯಾಕೆ ಹೇಳಿದರು ಅನ್ನೋದು ಕಾಡ್ತಾ ಇರೋ ಪ್ರಶ್ನೆ.